ಹಲೋ, ವೆಲ್ಕಮ್ ಟು ಪಾರ್ಟ್ 2. ಸೊ ನೆಕ್ಸ್ಟ್ ಡೇ ನಾವೆಲ್ಲಿಗೆ ಹೋದ್ವಿ ಅಂದರೆ ಮಾಥೇರನ್ ಅಂತ. ಇದು ಮುಂಬೈಯಿಂದ ಒಂದು 80 ಕಿಲೋಮೀಟರ್ಸ್ ಇದೆ, 2.5 hour ಜರ್ನಿ ಅಂತ ಅನ್ಸುತ್ತೆ. ಸೊ ದ ಪ್ಲೇಸ್ ವಾಸ್ ಗುಡ್. ಇಟ್ಸ್ ಅ ಹಿಲ್ ಸ್ಟೇಷನ್ ಆ್ಯಕ್ಚುಲಿ. ಸೊ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ನಾವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ 5 ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಹೊರಟ್ವಿ. ಹೋಗಬೇಕಾದ್ರೆ ರೋಡು ಆಮೇಲೆ ಆ ದಾರಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದೊಂದು ಡೈಲಾಗ್ ಇದೆಯಲ್ಲ, ಕೆಲವೊಂದು ಸತಿ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಅಂತ. ಇಟ್ ವಾಸ್ ಲಿಟ್ರಲಿ ಲೈಕ್ ದ್ಯಾಟ್. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ನಾವು ಅಲ್ಲಿ ಮ್ಯಾಗಿ, ವಡಾಪಾವ್ ಆ್ಯಂಡ್ ಕಾಫಿನ ಕುಡ್ಕೊಂಡು ಅದೇ ನಮ್ಮ ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ಅಲ್ಲಿ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಅಂದರೆ ನೀವು ನಡ್ಕೊಂಡು ಟ್ರೆಕ್ ಮಾಡ್ತಾ ಹೋಗ್ಬೋದು, ಆರ್ ಟಾಯ್ ಟ್ರೈನ್ ಸಿಗುತ್ತೆ, ಅದನ್ನು ತೊಗೊಂಡು ಹೋಗ್ಬೋದು, ಆರ್ ನಿಮಗೆ ಹಾರ್ಸ್ ರೈಡಿಂಗ್ ಕೂಡ ಇರುತ್ತೆ, ಹಾರ್ಸ್ನ ತೊಗೊಂಡು ಹೋಗ್ಬೋದು. ಟಾಯ್ ಟ್ರೈನ್ಗೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಆ್ಯಂಡ್ ಥರ್ಡ್ ಕ್ಲಾಸ್ ಅನ್ನೋ ಥರ ಡಿವಿಷನ್ ಮಾಡಿರ್ತಾರೆ. ಆ್ಯಂಡ್ 90 ರೂಪೀಸ್, 120 ರೂಪೀಸ್, 130 ರೂಪೀಸ್ ಈ ಥರದ ಪ್ರೈಸ್ನ ಇಟ್ಟಿರ್ತಾರೆ. ಬಟ್ ತುಂಬ ರಶ್ ಇರುತ್ತೆ. ನಿಮಗೆ ಟಾಯ್ ಟ್ರೈನಲ್ಲಿ ಹೋಗಬೇಕು ಅಂತ ಅಂದರೆ ತುಂಬಾ ಕ್ಯೂ ಅಲ್ಲಿ ನಿಂತ್ಕೊಂಡು ನೀವು ಟಿಕೆಟ್ಸ್ ತೊಗೋಬೇಕು, ಬಿಕಾಸ್ ತುಂಬ ಜನ ಇರುತ್ತೆ, ತುಂಬ ಕ್ರೌಡ್ ಇರುತ್ತೆ. ಹಾರ್ಸ್ ಕೂಡ ಎಕ್ಸ್ಪೆನ್ಸಿವ್ ಅಂತ ನಂಗೆ ಅನ್ನಿಸ್ತು, ಬಿಕಾಸ್ ನಾವು ಫಸ್ಟು ಸ್ವಲ್ಪ ಮುಂದೆ ಹೋದ್ಮೇಲೆ ಹಾರ್ಸ್ನ ಕೇಳಿದ್ವಿ. ಒಂದು 5 ವ್ಯೂ ಪಾಯಿಂಟ್ಸ್ಗೆ ಕರ್ಕೊಂಡು ಹೋಗೋಕ್ಕೆ 600 ರೂಪೀಸ್ ಅಂತ ಹೇಳಿದ್ರು. ಅಂದರೆ ಒಬ್ಬರಿಗೆ 600, ಹೋಗಿ ಅಲ್ಲಿವರೆಗೂ ಬಿಡ್ತಾರಷ್ಟೇ, ವಾಪಸ್ ಕರ್ಕೊಂಡು ಬರಲ್ಲ. ವಾಪಸ್ ಕರ್ಕೊಂಡು ಬರಬೇಕು ಅಂದರೆ ಮತ್ತೆ 600 ರೂಪೀಸ್ ಕೊಡಬೇಕು ಒಬ್ಬರಿಗೆ. ಸೊ 1200 ರೂಪೀಸ್ ಪರ್ ಪರ್ಸನ್ ಆಗುತ್ತೆ. ನೀವು 2 ವ್ಯೂ ನೋಡ್ತೀನಿ ಅಂದ್ರೂ 600 ರೂಪೀಸೇ, 5 ವ್ಯೂಸ್ ನೋಡ್ತೀನಿ ಅಂದ್ರೂ 600 ರೂಪೀಸೇ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ನಿಮಗೆ ಆಟೋಸ್ ಕೂಡ ಸಿಗುತ್ತೆ. ಆಟೋ ಆ್ಯಕ್ಚುಲಿ ತುಂಬ ಚೀಪೆಸ್ಟು, ಬಟ್ ಕ್ಯೂ ತುಂಬಾ ಇರುತ್ತೆ ಆಟೋ ಅಲ್ಲಿ. ನಮ್ಮ ಓನ್ ವೆಹಿಕಲ್ಗಳನ್ನು ಅಲ್ಲಿ ಒಳಗಡೆ ಬಿಡಲ್ಲ. ನೀವು ಕೆಳಗಡೆನೇ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಬೇಕು, ಆರ್ ಎಲ್ಸ್ ಟಾಯ್ ಟ್ರೈನ್, ಆಟೋ, ಹಾರ್ಸ್ ಇದನ್ನು ತೊಗೊಂಡೇ ಹೋಗಬೇಕು. ಸೊ ನಾವೇನು ಡಿಸೈಡ್ ಮಾಡಿದ್ವಿ ಅಂದರೆ, ಹೋಗಬೇಕಾದ್ರೆ ಎನರ್ಜಿ ಇರುತ್ತೆ, ಟ್ರೆಕ್ ಮಾಡ್ತಾ ಹೋಗೋಣ. ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ದಾರಿ ಕೂಡ ತುಂಬಾ ಚೆನ್ನಾಗಿದೆ. ಒಂಥರ ಕಾಡು ಮಧ್ಯದಲ್ಲಿ ನಡ್ಕೊಂಡು ಹೋಗೋ ಥರ ಫೀಲ್ ಬರ್ತಾ ಇದೆ. ಸೊ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಬಟ್ ಅದೇನು ಕಮ್ಮಿ ದೂರ ಇದೆ ಅಂತ ಅಂದ್ಕೊಂಡಿದ್ದೀರಾ, ತುಂಬ ದೂರ ಇತ್ತು. ಸೊ ಕಾಲು ಕೈ ಎಲ್ಲ ನೋವಾಗ್ಬಿಟ್ಟಿತ್ತು. ಅಲ್ಲಿ ಸುಮಾರು ವ್ಯೂ ಪಾಯಿಂಟ್ಸ್ ಇದೆ, ಆಲ್ಮೋಸ್ಟ್ ಅರೌಂಡ್ 30 to 40 ವ್ಯೂ ಪಾಯಿಂಟ್ಸ್ ಇದೆ ಅಂತೆ. ಬಟ್ ನಾವು ನೋಡಿದ್ದು 5 to 6 ಅಷ್ಟೇ, ಬಿಕಾಸ್ ತುಂಬ ಟೈಮ್ ಬೇಕು ಆ್ಯಂಡ್ ತುಂಬ ದಿನಗಳು ಬೇಕು ಆ ಎಲ್ಲ ವ್ಯೂ ಪಾಯಿಂಟ್ಸ್ನ ನೀವು ಹೋಗಿ ನೋಡ್ತೀನಿ ಅಂತ ಅಂದರೆ. ಎಲ್ಲ ಕಡೆನೂ ದಾರಿ ಅಂದರೆ ರೂಟ್ ತೋರಿಸೋ ಅಂಥ ಮ್ಯಾಪ್ಗಳನ್ನು ಹಾಕಿದ್ದಾರೆ. ಸೊ ಏನು ದಾರಿ ತಪ್ಪಿಸ್ಕೊಳ್ಳೋದು ಅನ್ನೋ ಥರದ್ದೇನೂ ಇರಲಿಲ್ಲ. ಸೊ ಆರಾಮಾಗಿ ಹೋಗಬಹುದಿತ್ತು. ಬಟ್ ತುಂಬ ದೂರ ಇರುತ್ತೆ ಆ್ಯಂಡ್ ನಡ್ಕೊಂಡು ಹೋಗೋಷ್ಟರಲ್ಲಿ ಫುಲ್ ಟಯರ್ಡ್ ಆಗುತ್ತೆ. ನಾವು ಈಕೋ ಪಾಯಿಂಟ್, ಶಾರ್ಲೆಟ್ ಲೇಕ್ ಆ್ಯಂಡ್ ಕಿಂಗ್ ಜಾರ್ಜ್ ಪಾಯಿಂಟ್, ಅಲೆಕ್ಸಾಂಡರ್ ಪಾಯಿಂಟ್ ಆ್ಯಂಡ್ ಲೂಯಿಸಾ ಪಾಯಿಂಟ್ಗೆ ಹೋಗಿದ್ವಿ. ಲೂಯಿಸಾ ಪಾಯಿಂಟ್ಗೆ ಹೋದರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ. ಬಿದ್ದರೆ ಮಾತ್ರ ಒಂದು ಮೂಳೆ ಪೀಸು ಸಹ ಸಿಗಲ್ಲ, ಆ ಥರ ಇತ್ತು. ಒಂದು ಹ್ಯೂಜ್ ಫಾರೆಸ್ಟಿನ ಮಧ್ಯ ಕೂತ್ಕೊಂಡಿರೋ ಥರ ಫೀಲ್ ಆಗ್ತಾ ಇತ್ತು. ಯಾವ ಥರ ಕಾಣಿಸುತ್ತೆ ಅಂದರೆ, ಈ ಸಮುದ್ರದ ದಡದಲ್ಲಿ ಕೂತ್ಕೊಂಡು ಸಮುದ್ರನ ನೋಡಿದ್ರೆ ಯಾವುದೇ ಒಂದು ಎಂಡ್ ಪಾಯಿಂಟ್ ಅನ್ನೋದು ಕಾಣಿಸೋದಿಲ್ಲ ಅಲ್ವಾ. ಅಷ್ಟು ದೂರದವರೆಗೂ ನಮಗೆ ನೀರು ಕಾಣಿಸುತ್ತೆ ಅಲ್ಲ, ಆ ಥರ ಕಾಣಿಸ್ತಾ ಇತ್ತು. ಮೊಬೈಲ್ ಫೋನಲ್ಲಿ ಕ್ಯಾಮೆರಲ್ಲಿ ಅಷ್ಟೊಂದು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ಅನಿಸುತ್ತೆ, ಬಟ್ ಲೈವಲ್ಲಿ ನೋಡೋಕ್ಕೆ ಅದು ತುಂಬಾ ಚೆನ್ನಾಗಿತ್ತು. ಸ್ಟೇಷನ್ಗಿಂತ ಮುಂಚೆ ಅಂದರೆ ನಿಮ್ಮ ವೆಹಿಕಲ್ನ ಪಾರ್ಕಿಂಗ್ ಮಾಡುವಂಥ ಪ್ಲೇಸಲ್ಲಿ ರೆಸಾರ್ಟ್ಗಳು ಸಹ ಸಿಗುತ್ತೆ. ಆ್ಯಂಡ್ ಫೈನಲಿ ನಮಗೆ ಆಟೋ ಸಿಕ್ತು. ಸೊ ಎಲ್ಲ ಕೆಳಗಡೆ ಇಳ್ಕೊಂಡು ಬಂದ್ವಿ. ಆಮೇಲೆ ಬಂದಿದ್ದು ಪ್ರಾಬ್ಲಮ್. ಏನು ಪ್ರಾಬ್ಲಮ್ಮು ಅಂತ ನೋಡ್ಕೊಂಡು ಬನ್ನಿ. ಹೇಳಕ್ಕೆ ಇಷ್ಟಪಡ್ತೀರಾ? ಏನೇನಾಯ್ತಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬ್ಲಾಗಲ್ಲಿ. ಹಾಂ, ಮಹಾನುಭಾವರು ಟ್ರಿಪ್ ಪ್ಲಾನ್ ಮಾಡಿದವರು ಮುಖ ತೋರಿಸಿ ಪೂಜೆ ಮಾಡ್ತೀವಿ. ಬೇಡ
ಆಗ್ತಿಲ್ಲ. ನಾಳೆ ಪ್ಲಾನ್ ನೋಡಿದ್ರೆ ಕಳೆದೋದ್ವಿ ಆಲ್ರೆಡಿ ಮುಂಬೈಯಲ್ಲೇ. ಸೊ 2 hours ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಫುಲ್ ಬಾಡಿ ಪೇನ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ಬಂದ್ವಿ, ಕೆಳಗಡೆ ಬಂದ್ವಿ, ಕೂತ್ಕೊಂಡ್ವಿ ಕಾರಲ್ಲಿ. ಸೊ ಇವಾಗ ನೆಕ್ಸ್ಟ್ ನಾವು ಡೈರೆಕ್ಟ್ ಆಗಿ ಏರ್ಪೋರ್ಟ್ಗೆ ಹೋಗೋದು. ಅಲ್ಲಿಂದ ನಮಗೆ ಫ್ಲೈಟ್ ಇತ್ತು, ಲೈಕ್ 12:05ಗೆ ಫ್ಲೈಟ್ ಇತ್ತು. ಸೊ ಡೈರೆಕ್ಟ್ ಆಗಿ ಬಂದ್ಬಿಡೋದು, ಅದೇ ಪ್ಲಾನ್ ಇದ್ದಿದ್ದು. ಬಟ್ ಅಲ್ಲಿ ಒಂದು ಮಿಸ್ಟೇಕ್ ಆಗಿತ್ತು, ಅದು ನಮ್ಗೆ ಗೊತ್ತಾಗಿರಲಿಲ್ಲ. ಆ ಮಿಸ್ಟೇಕ್ ಏನಪ್ಪ ಅಂದರೆ, ಕಾರಲ್ಲಿ ಕೂತ್ಕೊಂಡು ಚೆಕ್ ಮಾಡ್ತಾ ಇದ್ವಿ. ಐ ಮೀನ್ ಆನ್ಲೈನಲ್ಲಿ ಚೆಕ್ ಇನ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ವಿ, ಬಟ್ ಆಗ್ತಾ ಇರಲಿಲ್ಲ. ಒಂದು 15 ನಿಮಿಷ ಟ್ರೈ ಮಾಡಿದ್ವಿ, ಆಗಲೇ ಇಲ್ಲ. ದೆನ್ ವಿ ಗಾಟ್ ಟು ನೋ ದ್ಯಾಟ್ ವಿ ಮಿಸ್ಡ್ ಅವರ್ ಫ್ಲೈಟ್ ಅಗೇನ್. ಸೊ ಏನಕ್ಕೆ ಮಿಸ್ ಮಾಡ್ಕೊಂಡ್ವಿ ಅನ್ನೋದು ಇಸ್ ಅ ಹ್ಯೂಜ್ ಸ್ಟೋರಿ. ಸೊ ಸ್ವಲ್ಪ ಡೇಟ್ಸ್ ಆ ಕಡೆ ಈ ಕಡೆ ಆಗಿ ಮಿಸ್ ಆಗೋಯ್ತು. ಸೊ ಇವಾಗ ಕಾರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ. ಏರ್ಪೋರ್ಟ್ ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀವಿ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಅವಾಗ ನಾವು ಪ್ಲ್ಯಾನ್ ಮಾಡಿದ್ದು, ಬಿಕಾಸ್ ಇಟ್ ವಾಸ್ ಎಕ್ಸ್ಪೆನ್ಸಿವ್. ಮುಂಬೈ ಟು ಬ್ಯಾಂಗ್ಳೂರು ಒಂದು 2 hours ಬಿಫೋರ್ ನಾವು ಟಿಕೆಟ್ಸ್ ಬುಕ್ ಮಾಡ್ತೀವಿ ಅಂದರೆ ಟಿಕೆಟ್ ಪ್ರೈಸ್ ವಾಸ್ ಎಕ್ಸ್ಪೆನ್ಸಿವ್. ಸೊ ಅದಕ್ಕೆ ನಾವು ಅಲ್ಲಿಂದ ಡೈರೆಕ್ಟಾಗಿ ಅದೇ ಕಾರಲ್ಲೇ ಪುಣೆಗೆ ಹೋದ್ವಿ. ಪುಣೆ ಟು ಬ್ಯಾಂಗ್ಳೂರ್ ಬಂದ್ವಿ. ಪುಣೆಯಲ್ಲಿ ಒಂದು 3:15 ಅಷ್ಟೊತ್ತಿಗೆ ನಮಗೆ 3:20ಗೆ ನಮಗೆ ಫ್ಲೈಟ್ ಇದ್ದಿದ್ದು. ಸೊ ನಾವೊಂದು 11 ಅಷ್ಟೊತ್ತಿಗೆ ರೀಚ್ ಆಗಿದ್ವಿ ಅಲ್ಲಿ. ಸೊ 3 hours ವೇಟ್ ಮಾಡಿ ಬಂದ್ವಿ ವಾಪಸ್. ಸೊ ಲಾಸ್ಟ್ ಟೈಮ್ ಗೋವಾಗೆ ಹೋಗಬೇಕಾದ್ರೂ ಕೂಡ ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ವಿ. ದ್ಯಾಟ್ ವಾಸ್ ಬಿಕಾಸ್ ಆಫ್ ಟೈಮಿಂಗ್ಸ್ ಆ್ಯಂಡ್ ದಿಸ್ ಒನ್ ಇಸ್ ಬಿಕಾಸ್ ಆಫ್ ಡೇಟ್ಸ್. ಸೊ ಸ್ವಲ್ಪ ಬೇರೆ ಥರ ಮಿಸ್ಟೇಕ್ ಮಾಡೋಣ ಅಂತ ಬೇರೆ ಥರ ಮಿಸ್ಟೇಕ್ ಮಾಡಿದ್ವಿ. ಸೊ ಅದೇ ಏನಂತ ಅನಿಸ್ತು ಅಂದರೆ, ಮಾನ್ಸೂನಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ನನಗೆ ಅನಿಸ್ತು. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಮಾನ್ಸೂನಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ವ್ಯೂ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ. ನಾನು ಐ ಥಿಂಕ್ ಐ ಹ್ಯಾವ್ given all the details about the price also. So that's all for the video. I hope you all enjoyed it, and if you guys have any queries, comments, compliments, suggestions, then the comment section is on, and I'll see you all soon in another vlog. Till then, miss me, this is Shruti signing off. Take care. Bye. Bye guys. Bye 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 bye. Bye bye.